ನಮಸ್ಕಾರ. ಬನ್ನಿ, ಇವತ್ತು ನಾವು ಒಬ್ಬ ಅಸಾಧಾರಣ ಭಾರತೀಯ ಸನ್ಯಾಸಿಯ ಕಥೆಯನ್ನ ನೋಡೋಣ. ಇವರು ಕೇವಲ ಒಬ್ಬ ವ್ಯಕ್ತಿಯಾಗಿರ್ಲಿಲ್ಲ, ಅದೊಂದು ಶಕ್ತಿಯಾಗಿದ್ರು. ಭಾರತದ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಇಡೀ ಪಾಶ್ಚಿಮಾತ್ಯ ಜಗತ್ತು ಯೋಚನೆ ಮಾಡೋ ರೀತಿಯನ್ನೇ ಶಾಶ್ವತವಾಗಿ ಬದಲಾಯಿಸಿದ ಶಕ್ತಿ. ಅವರ ಈ ಒಂದು ಮಾತಿದೆಯಲ್ಲ, ಇದು ಇವತ್ತಿಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿ. ಇದೇ ಶಕ್ತಿಯುತ ಕರೆಯೊಂದಿಗೆ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಇದು ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಬೇಕಾದ ಚೈತನ್ಯವನ್ನ ಖಂಡಿತ ಕೊಡುತ್ತೆ. ಈ ಕಥೆ ಒಂದು ಅದ್ಭುತ ಪಯಣ. ಇದರ ಆರಂಭ ಆಗೋದು ಜನವರಿ 12, 1863ರಲ್ಲಿ ಕೋಲ್ಕತ್ತಾದಲ್ಲಿ ನರೇಂದ್ರನಾಥ ದತ್ತ ಅನ್ನೋ ಹೆಸರಿನಲ್ಲಿ ಹುಟ್ಟಿದ ಒಬ್ಬ ಧೈರ್ಯವಂತ ಹುಡುಗನ ಬಾಲ್ಯದಿಂದ. ಸರಿ, ಹಾಗಿದ್ರೆ ಅವರ ಪ್ರಯಾಣದ ಮೊದಲ ಘಟ್ಟಕ್ಕೆ ಹೋಗೋಣ. ಇಲ್ಲಿ ಅವರಲ್ಲಿ ಸಹಜವಾಗೇ ಇದ್ದ ಕುತೂಹಲ ಮತ್ತು ಧೈರ್ಯ ಹೇಗೆ ರೂಪುಗೊಂಡಿತ್ತು ಅಂತ ನೋಡೋಣ. ಎಲ್ಲವನ್ನೂ ಪ್ರಶ್ನೆ ಮಾಡೋ ಅವರ ಸ್ವಭಾವ ಚಿಕ್ಕಂದಿನಿಂದಲೇ ಇತ್ತು ಅನ್ನೋದು ಸ್ಪಷ್ಟ. ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ತೋರಿಸೋಕೆ ಒಂದು ಚಿಕ್ಕ ಘಟನೆ ಇದೆ. ಅವರ ಮನೆಯ ಹತ್ತಿರ ಒಂದು ದೊಡ್ಡ ಮರ ಇತ್ತು. ಅದರ ಬಗ್ಗೆ ಒಂದು ಭಯದ ಕಥೆ ಕೂಡ ಹರಡಿತ್ತು. ಇಲ್ನೋಡಿ, ಕಥೆಗೆ ಒಂದು ಟ್ವಿಸ್ಟ್ ಸಿಗತ್ತೆ. ಆ ದೆವ್ವದ ಕಥೆ ಕೇಳಿ ಉಳಿದ ಎಲ್ಲಾ ಮಕ್ಕಳು ಹೆದರಿ ಓಡೋದ್ರು. ಆದ್ರೆ ಒಬ್ಬ ಹುಡುಗ ಮಾತ್ರ ಧೈರ್ಯವಾಗಿ ಅಲ್ಲೇ ನಿಂತ. ಯಾಕಂದ್ರೆ ಅವನ ಮನಸ್ಸಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳಿದ್ವು. ನೋಡಿ, ಇದೇ ಈ ಕಥೆಯ ತಿರುಳು. ನರೇಂದ್ರ ಸುಮ್ಮನೆ ನಿಂತ್ಕೊಳ್ಳಿಲ್ಲ. ಧೈರ್ಯವಾಗಿ ಆ ಮರವನ್ನೇ ಹತ್ತಿ ಸತ್ಯ ಏನು ಅಂತ ಪರೀಕ್ಷೆ ಮಾಡ್ದ. ಭಯ ಮತ್ತು ಮೂಢನಂಬಿಕೆಗಳನ್ನ ನೇರವಾಗಿ ಎದುರಿಸಬೇಕು ಅನ್ನೋ ಅವರ ನಂಬಿಕೆಗೆ ಇದೊಂದು ಒಳ್ಳೆ ಉದಾಹರಣೆ. ಅವರ ಬ್ರೈನ್ ಪವರ್, ಅಬ್ಬಾ, ಅದು ನಿಜಕ್ಕೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಅವರ ಮನಸ್ಸು ಜ್ಞಾನವನ್ನ ಒಂದು ಸ್ಪಂಜಿನ ಹಾಗೆ ಹೀರ್ಕೊಳ್ತಿತ್ತು. ಸದಾ ಸತ್ಯಕ್ಕಾಗಿ ಹುಡುಕಾಡ್ತಿತ್ತು. ಸರಿ, ಇಲ್ಲಿಂದ ಅವರ ಜೀವನದ ಮುಂದಿನ ಅಧ್ಯಾಯ ಶುರುವಾಗತ್ತೆ. ಇದು ಅವರ ಆಧ್ಯಾತ್ಮಿಕ ಹುಡುಕಾಟ ಮತ್ತು ಒಬ್ಬ ನಿಜವಾದ ಗುರುವಿಗಾಗಿ ನಡೆಸಿದ ಅನ್ವೇಷಣೆ. ನೋಡಿ, ಇದೇನೋ ಸರಳ ಪ್ರಶ್ನೆ ಅಂತ ಅನ್ಸ್ಬೋದು. ಆದರೆ ಈ ಒಂದೇ ಪ್ರಶ್ನೆಯನ್ನ ನರೇಂದ್ರರು ಅದೆಷ್ಟೋ ಗುರುಗಳ ಹತ್ರ ಕೇಳಿದ್ರು. ಆದರೆ ಯಾರಿಂದಲೂ ಅವರಿಗೆ ಸಮಾಧಾನಕರವಾದ ಉತ್ತರ ಸಿಗ್ಲೇ ಇಲ್ಲ. ಆದರೆ ಕೊನೆಗೂ ಅವರಿಗೊಂದು ಉತ್ತರ ಸಿಕ್ತು. ಅದು ಅವರ ಭವಿಷ್ಯದ ಗುರುಗಳಾದ ರಾಮಕೃಷ್ಣ ಪರಮಹಂಸರಿಂದ ಬಂದ ಉತ್ತರ. ಈ ಒಂದು ಭೇಟಿ ಅವರ ಹುಡುಕಾಟಕ್ಕೆ ಅಂತ್ಯ ಹಾಡಿ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ರಾಮಕೃಷ್ಣರು ವಿವೇಕಾನಂದರಿಗೆ ಹೇಳ್ಕೊಟ್ಟಿದ್ದು ಒಂದೇ, ಒಂದು ಸರಳ ಆದರೆ ತುಂಬಾನೇ ಪವರ್ಫುಲ್ ಆದ ತತ್ವ: ಮಾನವ ಸೇವೆಯೇ ಮಾಧವ ಸೇವೆ. ಇದೇ ಮುಂದೆ ವಿವೇಕಾನಂದರ ಇಡೀ ಜೀವನದ ಧ್ಯೇಯಕ್ಕೆ ಅಡಿಪಾಯವಾಯಿತು. ಬನ್ನಿ, ಈಗ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಾನೇ ಹೇಳ್ಬೋದಾದ ಒಂದು ಘಟನೆಗೆ ಹೋಗೋಣ. 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಅವರು ಭಾಗವಹಿಸಿದ್ದು. ಅಲ್ಲಿ ಭಾಷಣ ಮಾಡೋ ಅವಕಾಶ ಸಿಗೋಕ್ಕೂ ಮುಂಚೆ ಅವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಹಸಿವು, ಅವಮಾನ, ಇರೋಕೆ ಜಾಗ ಇಲ್ಲದ ಸ್ಥಿತಿ. ಆದರೂ ಅವರಲ್ಲಿದ್ದ ನಂಬಿಕೆ, ಅವರ ಸಂಕಲ್ಪ ಮಾತ್ರ ಅಚಲವಾಗಿತ್ತು. ಇದೇ ಅವರ ಐತಿಹಾಸಿಕ ಭಾಷಣದ ಮೊದಲ ಮಾತುಗಳು. ಆ ಕಾಲದಲ್ಲಿ ಯಾರೂ ಕೂಡ ಸಭೆಯನ್ನ ಈ ರೀತಿ ಆತ್ಮೀಯವಾಗಿ ಸಂಬೋಧಿಸಿರಲಿಲ್ಲ. ಅವರ ಆ ಒಂದು ಮಾತಿಗೆ ಇಡೀ ಸಭೆ ಎದ್ದು ನಿಂತು ಸುಮಾರು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟುತ್ತಲೇ ಇತ್ತು. ಅವರ ಭಾಷಣದ ಕೋರ್ ಮೆಸೇಜ್ ಏನಿತ್ತು ಅಂದ್ರೆ, ಎಲ್ಲಾ ಧರ್ಮಗಳು ಬೇರೆ ಬೇರೆ ದಾರಿಗಳಷ್ಟೇ, ಆದರೆ ಗುರಿ ಒಂದೇ: ಸಹಿಷ್ಣುತೆ ಮತ್ತು ಎಲ್ಲರನ್ನೂ ಒಪ್ಕೊಳ್ಳುವ ಬಗ್ಗೆ ಅವರಾಡಿದ ಮಾತುಗಳು ಕೇವಲ ಶಬ್ದಗಳಾಗಿರಲಿಲ್ಲ. ಮತಾಂಧತೆ ಈ ಜಗತ್ತನ್ನ ಹೇಗೆ ಹಾಳು ಮಾಡಿದೆ ಅಂತ ಅವರು ಎಚ್ಚರಿಸಿದಾಗ ಅವರ ಮಾತುಗಳು ಎಲ್ಲರ ಹೃದಯವನ್ನ ತಟ್ಟಿದುವು. ಅವರ ಆ ಒಂದೇ ಒಂದು ಸ್ಪೀಚ್, ಅದು ಸೃಷ್ಟಿಸಿದ ಇಂಪ್ಯಾಕ್ಟ್ ಎಂಥದ್ದು ಗೊತ್ತಾ? ಅದಕ್ಕೂ ಮುಂಚೆ ಪಾಶ್ಚಿಮಾತ್ಯರಿಗೆ ಭಾರತ ಅಂದ್ರೆ ಬಡತನ, ಮೂಢನಂಬಿಕೆಗಳ ದೇಶ. ಆದರೆ ಆ 5 ನಿಮಿಷಗಳ ನಂತರ ಇಡೀ ಜಗತ್ತು ಭಾರತವನ್ನ ಆಧ್ಯಾತ್ಮಿಕ ಜ್ಞಾನದ ತವರು ಅಂತ ನೋಡಕ್ ಶುರು ಮಾಡ್ತು. ಸರಿ, ಅಮೆರಿಕಾದಲ್ಲಿ ಇತಿಹಾಸ ಸೃಷ್ಟಿಸಿದ ನಂತರ ಶುರುವಾಗುತ್ತೆ ಅವರ ಪಯಣದ ಇನ್ನೊಂದು ಪ್ರಮುಖ ಘಟ್ಟ. 1897ರಲ್ಲಿ ಅವರು ಭಾರತಕ್ಕೆ ವಾಪಸ್ ಬಂದ್ರು. ಈ ಬಾರಿ ಅವರ ಗಮನ ಸಂಪೂರ್ಣವಾಗಿ ತಮ್ಮ ದೇಶದ ಜನರನ್ನ ಮೇಲೆತ್ತುವುದಾಗಿತ್ತು. ತಮ್ಮ ದೇಶಕ್ಕೆ ವಾಪಸ್ ಬಂದಾಗ ಇಲ್ಲಿನ ಸ್ಥಿತಿ ನೋಡಿ ಅವ್ರಿಗೆ ಬಹಳನೇ ನೋವಾಗುತ್ತೆ. ಭಾರತೀಯರಲ್ಲಿ ತುಂಬಿ ಹೋಗಿದ್ದ ನಿಷ್ಕ್ರಿಯತೆ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನ ಹೇಗಾದ್ರೂ ಹೋಗ್ಲಾಡ್ಸ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಅದೇ ಮಾತು, ಅದೇ ಪ್ರಸಿದ್ಧ ಕರೆ ಮತ್ತೆ ಮೊಳಗತ್ತೆ. ಆದರೆ ಈ ಸಲ ಅದು ಇಡೀ ಭಾರತದ ಯುವಜನತೆಗಾಗಿ, ಅವರಲ್ಲಿದ್ದ ಸೋಮಾರಿತನ ಮತ್ತು ಭಯದ ಸಂಕೋಲೆಗಳನ್ನು ಮುರಿಯಲು ನೀಡಿದ ಕರೆಯಾಗಿತ್ತು ಅದು. ಎಜುಕೇಷನ್ ಬಗ್ಗೆ ಅವರ ವಿಷನ್ ತುಂಬಾನೇ ರೆವಲ್ಯೂಷನರಿ ಆಗಿತ್ತು. ಶಿಕ್ಷಣ ಅಂದ್ರೆ ಬರೀ ಪುಸ್ತಕ ಓದಿ ತಲೆಗೆ ಮಾಹಿತಿ ತುಂಬಿಕೊಳ್ಳೋದಲ್ಲ, ನಮ್ಮೊಳಗೆ ಈಗಾಗಲೇ ಇರುವ ಶಕ್ತಿ ಮತ್ತು ಪರಿಪೂರ್ಣತೆಯನ್ನ ಹೊರಗೆ ತರೋದೇ ನಿಜವಾದ ಶಿಕ್ಷಣ ಅಂತ ಅವರು ಹೇಳಿದ್ರು. ಹಾಗಿದ್ರೆ ಬನ್ನಿ,
ಕೊನೆಯದಾಗಿ ಅವರ ಬೋಧನೆಗಳ ಸಾರಾಂಶವನ್ನು ನೋಡೋಣ. ಇವು ಇವತ್ತಿಗೂ ನಮ್ಮ ಜೀವನಕ್ಕೆ ಅನ್ವಯವಾಗುವಂತಹ ಅದ್ಭುತ ತತ್ವಗಳು. ಯಶಸ್ಸು ಬೇಕು ಅಂದ್ರೆ ಅವರ ತತ್ವಗಳನ್ನ ಈ ರೀತಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ ಧೈರ್ಯವಾಗಿರಿ. ಇದು ಬರೀ ದೈಹಿಕ ಶಕ್ತಿಯಲ್ಲ, ಮಾನಸಿಕ ಶಕ್ತಿ. ಎರಡನೇದು, ಏನೇ ಕೆಲಸ ಮಾಡಿದ್ರೂ ಪೂರ್ತಿ ಗಮನವಿಟ್ಟು ಮಾಡಿ. ಹಾಗೆಯೇ ಸವಾಲುಗಳಿಗೆ ಹೆದರಬೇಡಿ, ಅವುಗಳನ್ನು ಸ್ವಾಗತಿಸಿ. ಮತ್ತು ಕೊನೆಯದಾಗಿ, ಬೇರೆಯವರಿಗೆ ಸೇವೆ ಮಾಡಿ. ಇವು ಬರೀ ಬೋಧನೆಗಳಲ್ಲ, ಒಂದು ಪರಿಪೂರ್ಣ ಜೀವನ ನಡೆಸೋಕೆ ಬೇಕಾದ ಸೂತ್ರಗಳು. ನೋಡಿ, ಅವರು ಜುಲೈ 4, 1902 ಅಂದ್ರೆ ಕೇವಲ 39ನೇ ವಯಸ್ಸಿನಲ್ಲಿ ನಮ್ಮನ್ನ ದೈಹಿಕವಾಗಿ ಅಗಲಿದರು. ಅವರು ಬದುಕಿದ್ದು ಸ್ವಲ್ಪವೇ ವರ್ಷಗಳಾದರೂ ಅವರು ಬಿಟ್ಟು ಹೋಗಿರೋ ಲೆಗಸಿ ಇದೆಯಲ್ಲ, ಅದು ಶಾಶ್ವತವಾದದ್ದು. ಕೊನೆಯದಾಗಿ ಅವರ ಈ ಒಂದು ಮಾತನ್ನ ಕೇಳಿ. ಇದು ಅವರ ಇಡೀ ತತ್ವಶಾಸ್ತ್ರದ ಸಾರಾಂಶ. ನಮ್ಮೊಳಗೆ ಇರೋ ಅಪಾರ ಶಕ್ತಿಯನ್ನ ಅರಿತುಕೊಳ್ಳುವುದೊಂದೇ ನಮ್ಮ ಮುಂದಿರುವ ನಿಜವಾದ ಸವಾಲು.